ಇಂಪಾರ್ಟೆಂಟು, ಆ ಪ್ರಾಡಕ್ಟ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನಗೆ ತುಂಬ ದೊಡ್ಡ ಕನ್ನಡ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಸರ್ ಡಿಸ್ಟ್ರಿಬ್ಯೂಟರು. ಒಂದು ಸಿನಿಮಾನ ಏನು ವಿಜುವಲ್ಸ್ ಏನು ನೋಡಿದೆ, ಅವ್ರು ಬಂದು ನಾನು ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು. ನಾನು ಟೀಸರ್ ನೋಡಿ ಸರ್, ನಾನು ಟೀಸರ್ ನೋಡಲ್ಲ ಸರ್, ನೀವು ಆಮೇಲೆ ಟೀಸರ್ ನೋಡಿ ಸಿನಿಮಾ ತಗೊಂಡೆ ಅಂತ ಅಂತೀರ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತ ಅಂದಿದ್ದು. ಸೊ ಆ ಥರದೊಂದು ವ್ಯಕ್ತಿ. ವಿ ಹ್ಯಾವ್ ಅ ಗುಡ್ ಪ್ಲಾನ್ ಆಫ್ ರಿಲೀಸ್. ಇವಾಗ ಟೆಂಟೇಟಿವ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದ್ದೀವಿ. ಅತಿ ಶೀಘ್ರದ ಅಫಿಷಿಯಲ್ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ನಾವು. ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್. ಆ್ಯಂಡ್ ಜಡೇಶ್ ಇಸ್ ಅವರ್ ಟೀಮ್. ನಮ್ಮ ಸಿನಿಮಾ ಜಡೇಶ್ ಸಿನಿಮಾ ಅಂತ ಸಪ್ರೇಷನ್ ಏನಿಲ್ಲ, ಯಾವಾಗಿದ್ರು ನಾವು ಒಂದೇ ಸಿನಿಮಾ ಥರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಈ ಸಿಚುವೇಶನ್ ಏನು ಅಂತಂದರೆ, ಆನಂದ್ ಅಡಿಯೋ ಶ್ಯಾಮ್ ಸರ್ನ ನೆನೆಸ್ಕೋಬೇಕು ನಾನು. ಯಾಕೆ ಅಂತಂದರೆ ಸಿಂಗರ್ಸು ಈ ಥರ ಹೊಸ ಹುಡುಗರಿಗೆ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು, ಮಂಗ್ಲಿ ಅವರಾಗಿರ್ಬೋದು, ಎಲ್ಲ ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರು ನನಗೆ ನಿಂತ್ಕೊಟ್ರು. ಸರ್ ಮಾಡಬೇಕು ಸರ್, ಹೊಸ ಹುಡುಗರಿಗೆ ಈ ಥರ ನಾವು ಪ್ಯಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಸಿಂಗರ್ಸ್ ಎಲ್ಲ ನಾನು ಸಪೋರ್ಟಿಗೆ ನಿಂತ್ಕೋತೀನಿ, ನೀವು ಮಾಡಿ ಅಂತಂದರು. ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್. ಆ್ಯಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಾನು ಹೇಳಿದ್ದು, ನಾನು ಟೈಮ್ ಕೊಡ್ತೀನಿ, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ. ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸು ನನ್ನ ವೈಫಿಗೇನೆ. ಯಾಕಂದರೆ ಅಲ್ಲಿ ಕೊಡಬೇಕಾಗಿರೋ ಟೈಮು, ಅಲ್ಲಿ ಕೊಡಬೇಕಾಗಿರೋ ಎಫರ್ಟ್ ಎಲ್ಲನೂ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಪಾಪ ಸೊ ನಾನೇ ಮಾತಾಡ್ಬೇಕಲ್ವ ಅದನ್ನ. ಸೊ ಆ ಥರ ಝೀರೋ ಕಂಪ್ಲೇಂಟ್ಸ್ ಇಲ್ಲ, ಚಿಕ್ಕ ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಆದರೂ ಕೂಡ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಶಿ ನೋಸ್. ಲಕ್ಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ, ಸಿನಿಮಾ ಹಿಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಆ್ಯಂಡ್ ಮತ್ತೊಮ್ಮೆ ಬಂದಂತ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ನನ್ನ ಇಡೀ ಟೀಮ್, ರಾಮು, ಸೂರಜ್, ನರಸಿಂಹಣ್ಣ, ಕಿರಣ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಹ್ಯಾಪನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್. ಹೌದು, ಆ್ಯಸ್ ಆಫ್ ನೌ ಅದೇ ಪ್ಲಾನ್ಸ್ ಇದೆ ನಮಗೆ. 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ತೆಲುಗು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಒಂದು ಟೈಪ್ ಆಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೇನೆ ವೇಟಿಂಗಲ್ಲಿದೆ ನಾವು. ಅವರು ಕನ್ಫರ್ಮೇಷನ್ ಆದ ತಕ್ಷಣ ಡೇಟ್ ಅನೌನ್ಸ್ ಮಾಡಬೇಕು ಅಂತ. ಸೊ ನಾನು ಚೆನ್ನಾಗಿರುತ್ತೆ, ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕನ್ನಡ ಒಂದು ಸಿನಿಮಾಗೆ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಫಿಷಿಯಲ್ ಆದ ತಕ್ಷಣ ನಾನು ಅನೌನ್ಸ್ ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ವೇಟಿಂಗ್. ಇದರ್ವೈಸ್ ದ ಡೇಟ್ ನಾವು ಅನ್ಕೊಂಡ್ರೆ ಡೇಟ್ ತೆಲುಗುದಿದೆ. ತಮಿಳ್ ಆಲ್ಸೋ ಹಾಗೆ ವಿ ಹ್ಯಾವ್ ಟಾಕ್ಸ್ ಗೋಯಿಂಗ್ ಆನ್. ಬಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟೀಮ್ ಬಂದಿದೆ, ಅಲ್ಲಿ ಪ್ರಾಪರ್ ದೊಡ್ಡ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ. ತೆಲುಗು ಮಾತ್ರ ಇಟ್ ಈಸ್ ಒಂದು ಪ್ರೊಡಕ್ಷನ್ ಹೌಸ್, ಅವ್ರು ಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರು. ಅವ್ರು ವಿಜುವಲ್ಸ್ ಇದೆಲ್ಲ ನೋಡಿ ಅವ್ರು ಬಂದಿದ್ದಾರೆ. ಸೊ ಅದು ಅಫಿಷಿಯಲ್ ನಮಗೆ ಸೈನಿಂಗ್ ಆಗಬೇಕು, ಅದಕ್ಕೋಸ್ಕರ ವೇಟಿಂಗ್ ಅಲ್ಲಿದೆ. ಇನ್ನೊಂದು ಸಾಂಗ್ ಬಂದು ನಮ್ದು, ನೀವು ಟೀಸರ್ನಲ್ಲಿ ನೋಡಿದ್ರೆ ಒಂದು ಆನುಮಲೆ ಜೇನುಮಲೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಪುನೀತ್ ಅವರು ಬರ್ದಿರೋದು ಸಾಂಗು. ಆ ಸಾಂಗ್ನ ವೆರಿ ಶಾರ್ಟ್ಲಿ ನನಗೆ ಒಂದು ಆಸೆ ಏನು ಅಂತಂದರೆ, ಆ ಸಾಂಗ್ನ ಮಲೆಮಹದೇಶ್ವರ ಬೆಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ಸಾಂಗು. ಸೊ ಆ ಪ್ರಯತ್ನದಲ್ಲಿದ್ದೀನಿ. ಸೊ ಅದೆಲ್ಲ ಪರ್ಮಿಷನ್ಸ್ ಅದೆಲ್ಲ ಓಕೆ ಆಯಿತು ಅಂತಂದರೆ ಅದೊಂದು ಸಾಂಗ್ನ ನಾನು ಅಲ್ಲಿ ದೇವ್ರ ಸನ್ನಿಧಿನಲ್ಲಿ ಆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಗಿರಿಯಮ್ಮ ಆ್ಯಂಡ್ ಸುಧಮ್ಮ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಜೊತೆಗೆ ಇದ್ದಿದ್ದಕ್ಕೇನೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವರುಣ್ ಸರ್. ಇಲ್ಲೇ ಇರಬೇಕು. ಇದೀಗ ಇಡೀ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಏಳುಮಲೆ ಸಿನಿಮಾದ ವ್ಯೂ